ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಮಂಗಳವಾರ ಹಬ್ಬದ ಶುಭಾಶಯಗಳು. ನಮ್ಮ ಮಂಗಳವಾರ ಇವತ್ತು ನಮ್ಮ ತಾಯಿ ಚಾಮುಂಡೇಶ್ವರಿ ಆದಿಯಾಗಿ ಮೂಲ್ಕಟ್ಟಮ್ಮನ ಆದಿಯಾಗಿ ಆ್ಯಸ್ ಯೂಶುವಲ್ ನಮ್ಮ ಚಾಮುಂಡೇಶ್ವರಿ ತಂಗಿ ಉತ್ತನಹಳ್ಳಿ ತಾಯಿ ಇವ್ರಿಗೆಲ್ಲ ಇವತ್ತು ಮಂಗಳವಾರದ ಹಬ್ಬದ ಒಂದು ವಿಶೇಷ. ಅವ್ರಿಗೆ ಮಂಗಳವಾರ ಅಂದರೆ ಈ ತಾಯಿ ಅಂದ್ರದ್ದು ಒಂದೊಂದು ವಾರ. ಸೊ ವಿಶೇಷ, ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ತಾಯಿಗಳು. ಸೊ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಾ ನಾನು ಸ್ನೇಹಿತರೆ ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ, ಬಂದಿದ್ದೀನಿ. ಏನಾದರೂ ಒಂದು ವಿಷಯಗಳಿರುತ್ತೆ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಸೋಕಾಲ್ಡ್ ನಮ್ಮ ಮರಿ ಖರ್ಗೆ ಅಂದರೆ ದೊಡ್ಡ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅಲಿಯಾಸ್ RDPR ಮಂತ್ರಿ ಅಲಿಯಾಸ್ ದೊಡ್ಡ ಖರ್ಗೆ, ವಿರೋಧ ಪಕ್ಷದ ನಾಯಕರ ದೊಡ್ಡ ಖರ್ಗೆಯ ಚಿಕ್ಕ ಖರ್ಗೆ ಮತ್ತು ಚಿಕ್ಕ ಮಾತುಗಳನ್ನು ಆಡಿ ತಮ್ಮ ಒಂದು ಸಣ್ಣದಾದ ಮನಸ್ಸುಗಳು ಏನು ಅನ್ನೋದು ಚೊಕ್ಕದಾಗಿ ಎಲ್ಲವನ್ನೂ ಹೇಳಿ ಪಾಪ ಮತ್ತೆ ಚಿಕ್ಕವರಾಗಿದ್ದಾರೆ ನಮ್ಮ ಚಿಕ್ಕ ಖರ್ಗೆ ಅಲಿಯಾಸ್ ಪ್ರಿಯಾಂಕಾ ಖರ್ಗೆ ಅವರು. ಸೊ ಸ್ನೇಹಿತರೆ, ED ಈಗ ರೇಡ್ ಆಗಿದೆ. ಸೊ ರಾಬರ್ಟ್ ವಾದ್ರಾ ಅವ್ರನ್ನ ವಿಚಾರಣೆಗೆ ಕರೆದಿದ್ದಾರೆ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಕರೆದ್ರೆ ಪಾಪ ಹಿಂಗೆಲ್ಲ ಇದೆಯಲ್ಲ ಸರ್. ಈಗ ಅವ್ರದ್ದು ಆಸ್ತಿ ಮುಟ್ಟುಗೋಲು ಹಾಕೊಳ್ತಾ ಇದ್ದಾರಲ್ಲ, 675 ಕೋಟಿ ಅದು ಇದು. ಸೊ ನನ್ನ ಅಂದಾಜಿನ ಪ್ರಕಾರ ಅದು ಮಾರ್ಕೆಟ್ ವ್ಯಾಲ್ಯೂ ಬಂದು 6,000 ಕೋಟಿ ಆಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಚೊಕ್ಕದಾಗಿ ಹೇಳ್ಬಿಡ್ತೀನಿ. ಇವ್ರದ್ದು ಡೆಕ್ಕನ್ ಹೆರಾಲ್ಡ್ ಅಂತ ಒಂದು ಕಂಪ್ನಿ ಇರುತ್ತೆ, ಅದು ಪೇಪರ್ ಕಂಪ್ನಿ. ಸೊ ಮತ್ತೆ ಅದು ಶುರುವಾಗಿದೆ ಈ ನಾಟಕಗಳಿಗೆಲ್ಲ. ಇದನ್ನು ಏನು ರನ್ ಬೈ ಕಾಂಗ್ರೆಸ್ ಆಗಿರುತ್ತೆ. ಹಿಂದೆ ಎಲ್ಲ ಕಾಂಗ್ರೆಸ್ ಅಂತ ಅಂದರೆ ಅವಾಗ ಸ್ವತಂತ್ರ ಹೋರಾಟಗಾರರು, ಮಿಲ್ಟ್ರಿಲಿದ್ದವರು ಇವರೆಲ್ಲ ಸೇರಿ ಒಂದು ಪತ್ರಿಕೆನ ಮಾಡ್ತಾರೆ. ಪತ್ರಿಕೆ ಮಾಡಿ ಸ್ವತಂತ್ರ ಬಂದಿರುತ್ತೆ. ಅಂದ ಕಾಲದಿಂದ ಅದು ಡೆಕ್ಕನ್ ಹೆರಾಲ್ಡ್ ಇದ್ದೇ ಇರುತ್ತೆ. ಅದಾದಮೇಲೆ ಆಸ್ತಿ ಪಾಸ್ತಿ ಎಲ್ಲವೂ ಬರುತ್ತೆ, ಎಲ್ಲ ಆಗುತ್ತೆ. ಕೊನೆಗೆ ಅದು ಒನ್ಸ್ ಅಗೈನ್ ಗೋಸ್ ಟು ಇಡ್ತಾ ಆಫ್ ಕಾಂಗ್ರೆಸ್ಸಿನ ಹಿಡ್ತಕ್ಕೆ ಹೋಗುತ್ತೆ. ಕಾಂಗ್ರೆಸ್ ಅವರು ರನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಆ್ಯಕ್ಚುಲಿ ಸಮಾಜದ ಆಸ್ತಿ ಎಲ್ಲವೂ ಆಗುತ್ತೆ. ಇವ್ರಿಗೆ ಪಾಪ ಸೋಕಾಲ್ಡ್ ಸೋನಿಯಾ ಆ್ಯಂಡ್ ರಾಹುಲ್ ವಾದ್ರಾ ಇವ್ರಿಗೆಲ್ಲ ಅದ್ರ ಮೇಲೆ ಆಸ್ತಿಗಳ ಮೇಲೆ ಕಣ್ಣು ಬೀಳುತ್ತೆ. ಇವ್ರು ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಚೆನ್ನಾಗಿ ಹೋಗ್ತಾ ಇದ್ದಂಥ ಪೇಪರ್ನ ಇದು ಲಾಸಲ್ಲಿದೆ, ಸೊ ನಾವು ಇದನ್ನು ಶಟ್ ಡೌನ್ ಮಾಡ್ತಾಯಿದ್ದೀವಿ ಅಂತ ಬರೋರಿಗೆಲ್ಲ ಅವರವರ ಶೇರ್ ಅಮೌಂಟ್ನ ಕೊಟ್ಟು ಕಳಿಸ್ತಾರೆ. ಫೈನಲಿ ಅದು ಕಾಂಗ್ರೆಸ್ನ ಆಸ್ತಿ ಆಗುತ್ತೆ. ಹೋಗ್ಲಿ, ಕಾಂಗ್ರೆಸ್ದು ಅಂದರೆ ಅದೇನು ಅವ್ರ ಅಪ್ಪನ ಮನೆ ಆಸ್ತಿನ, ಅದು ಸಮಾಜದ ಆಸ್ತಿ ಆಗಿರೋದ್ರಿಂದ ತದನಂತರದಲ್ಲಿ ಏನು ಮಾಡ್ತಾರೆ, ಒಂದು ಐಡಿಯಾ ಮಾಡ್ತಾರೆ. ಯಂಗ್ ಇಂಡಿಯಾ ಅನ್ನೋ ಒಂದು ಕಂಪ್ನಿನ ಹುಟ್ಟಾಕ್ದಂಥ ಸಂದರ್ಭದಲ್ಲಿ ನಾವು ಈ ಸಾಲನ ತೀರಿಸ್ತೀವಿ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ತದನಂತರದಲ್ಲಿ ಆ ಯಂಗ್ ಇಂಡಿಯಾ ಯಾರಿಗೆ ಬರುತ್ತೆ ಅಂದರೆ ಸೋಕಾಲ್ಡ್ ಇವರು ಲೂಟಿ ಮಾಡಿರೋ ಅಂಥ 45 ವರ್ಷದ ಕಾಂಗ್ರೆಸ್ನ ದೇಶನ ಲೂಟಿ ಮಾಡಿದಂಥ ಕಾಂಗ್ರೆಸ್ ನಾಯಕರುಗಳ ಕೈಯಲ್ಲಿರುತ್ತೆ. ಸೋಕಾಲ್ಡ್ ಸೋನಿಯಾ ರಾಹುಲ್ ಇದು ಈ ರೀತಿ ಹೋಗುತ್ತೆ. ಕೊನೆಗೆ ಅದನ್ನು ನುಂಗಿ ನೀರಿಗೆ ಕುಡಿದಂಥ ಸಂದರ್ಭದಲ್ಲಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯವರು ಇದ್ರ ಬಗ್ಗೆ ಕೇಸ್ ಹಾಕ್ತಾರೆ. ಮಾಜಿ ಮಂತ್ರಿಗಳು, ಮಾಜಿ ಫೈನಾನ್ಸ್ ಮಿನಿಸ್ಟರು, MP, ಆಮೇಲೆ ಸುಪ್ರೀಂ ಕೋರ್ಟ್ನ ಒಬ್ಬ ದೈತ್ಯ ಅಡ್ವೊಕೇಟು. ಸೊ ಇದ್ರ ಬಗ್ಗೆ ಕೇಸ್ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿ ಅವರು ತೋರಿಸಿರೋದು ಒಂದು ಲೆಕ್ಕ, ಆಗಿರೋದು ಒಂದು ಲೆಕ್ಕ. ಇದನ್ನೆಲ್ಲ ಹೆಂಗಪ್ಪ ಏನು ಅಂತ ಹುಡುಕ್ತಾ ಹೋದರೆ 6,000 ಕೋಟಿ ಆಸ್ತಿನ ಹೊಡೆಯೋದಕ್ಕೆ ನೋಡಿರ್ತಾರೆ. ಇವರು ತುಂಬ ಉತ್ತಮರಾದರೆ ಎಲ್ಲವನ್ನು ಮಾರಿ ಈಕ್ವಲ್ ಆಗಿ ಶೇರ್ನ ಇದು ಮಾಡಬೇಕಾಗಿರುತ್ತೆ. ಸೊ ಇದು ಕೇಸ್ ಆದಂಥ ಸಂದರ್ಭದಲ್ಲಿ ED ಮತ್ತು IT ರೇಡ್ ಆಗುತ್ತೆ. ರೇಡ್ ಆಗಿ ಈ ಕೇಸಿಂದ ಏನು ಹೆಂಗೆ ಎಲ್ಲಿ ಸೊ ರಾಬರ್ಟ್ ವಾದ್ರಾದು ಕುತ್ತಿಗೆಗೂ ಬರುತ್ತೆ. ಅವ್ರ ಆಸ್ತಿನ ಈಗ ಜಪ್ತಿ ಮಾಡೋವಂಥ ಪರಿಸ್ಥಿತಿ ಸನ್ನಿವೇಶ ಕೋರ್ಟಿಂದ ಆರ್ಡ್ರ್ ಆಗಿದೆ. ಐ ಆಮ್ ವೆರಿ 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 ಹ್ಯಾಪಿ. ಇದನ್ನು ಹೇಳಿದ್ರೆ ಯಾರ್ದು ಕೇಸ್ ಆಗಿಲ್ಲ, ಶಿಕ್ಷೆ ಆಗಿಲ್ಲ. ET ID ಅವರು ಇವರು ಅಂತಾರೆ. ನಾನು ಹೇಳೋದು, ಅಪ್ಪ ಹೆಣ್ಣನ ಮಕ್ಕಳ, ED IT ಏನು, ನಾನೀಗ ಎಷ್ಟೋ ದುಡ್ದಿರ್ತೀನಿ 1 ಲಕ್ಷ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ, ಕಟ್ಟಪ್ಪ ನೀನು ಕಟ್ಟಲೇಬೇಕು ಅಂತ ಕಟ್ಟಿಸ್ತಾರೆ. ಅದು ನ್ಯಾಯ ರೀತಿ ಇರುತ್ತೆ. ED ಬರೋದು ಯಾವಾಗ ಗೊತ್ತಾ, ನಾನು 1,000 ಕೋಟಿ ಮಾಡಿರ್ತೀನಿ, 1,000 ಕೋಟಿಗೂ ನಾನು ಟ್ಯಾಕ್ಸ್ ಕಟ್ಟಿರ್ತೀನಿ ಆ್ಯಸ್ ಪರ್ ಲೀಗಲೈಸ್ಡ್. ನಮ್ಮ TR ಜೈಲ್ಗೆ ಹೋಗಿ ಬಂದಂಥ ಬಾವುಟ ಹಾರಿಸಿದಂಥ ಶಿವಕುಮಾರ್ ಕೇಸಲ್ಲಾಗಿರೋದು ಇದು. ಅದು ಇಂಪ್ರಾಪ್ರಿಯೇಟ್. ನಿನ್ಗೆ ಎಲ್ಲಿಂದ ಬಂತು, ಹೆಂಗೆ ನಿಂದು, ಏನು ಕತೆ, 1,000 ಕೋಟಿಗೆ ಲೆಕ್ಕ ಕೊಡು. ಯಾವ ರೀತಿ ನೀನು ತಲೆ ಹಿಡ್ದು 1,000 ಕೋಟಿ ಸಂಪಾದನೆ ಮಾಡಿಬಿಟ್ಟು ಟ್ಯಾಕ್ಸ್ ಕಟ್ಬಿಟ್ರೆ ನಿನ್ನನ್ನು ಬಿಡಲ್ಲ. ದಟ್ ಈಸ್ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಇದು ಇತಿಹಾಸ. ಈಗ ಪಾಪ ನಮ್ಮ ಪ್ರಿಯಾಂಕಾ ಖರ್ಗೆ ಅಲಿಯಾಸ್ ಚಿಕ್ಕ ಖರ್ಗೆ ಅಲಿಯಾಸ್ ದೊಡ್ಡ ಖರ್ಗೆ ಅವರ ಪುತ್ರನಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಆಗ ಪುಣ್ಯಾತ್ಮ ಹೇಳ್ತಾರೆ, ನೋಡ್ರಿ, ಮೋದಿ ಅವ್ರದ್ದು ಜನಪ್ರಿಯತೆ ಕಮ್ಮಿ ಆದಾಗಲೇ ED IT ರೇಡ್ ಆಗೋದು, ಆದ್ದರಿಂದ ಅವ್ರು ಹೋಗಿದ್ದಾರೆ. ಉತ್ತರ ಭಾರತದಲ್ಲಿ ಎಲೆಕ್ಷನ್ ಬರುತ್ತೆ, ಆದ್ದರಿಂದ ಅವ್ರು ಹೋಗಿದ್ದಾರೆ. ಯಾವಾಗ ಇವ್ರಿಗೆ ಅಸ್ತಿತ್ವದ ಪ್ರಶ್ನೆ ಬರುತ್ತೆ ಆವಾಗ ಹೋಗಿದ್ದಾರೆ.
ನಾನು ಕ್ಲಿಯರ್ ಕಟ್ಟಾಗಿ ಒಂದೊಂದಾಗಿ ಟಾಂಗ್ ಕೊಟ್ಕೊ ಹೋಗ್ತೀನಿ. ಹೌದಪ್ಪ ಪ್ರಿಯಾಂಕಾ ಖರ್ಗೆ, ಮೋದಿ ಅವ್ರದ್ದು ಜನಪ್ರಿಯತೆ ಕಮ್ಮಿ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ ಅಥವಾ ನಿನ್ನ ಪ್ರಕಾರ ಕಮ್ಮಿ ಆದಾಗಲೇ ಪಾಪ ರಾಹುಲ್ ಗಾಂಧಿ ಹೋಗ್ಬಿಟ್ಟು ಅಲ್ಲಿ ವಿದೇಶದಲ್ಲಿ ಅಯೋಗ್ಯನ ಥರ ಮಾತಾಡ್ತಾನೆ. ಆದರೂ ಮೋದಿ ಅವ್ರನ್ನ ನಾವು 3ನೇ ಬಾರಿ ಗೆಲ್ಸಿದ್ವಿ, ಅವ್ರದ್ದು ಜನಪ್ರಿಯತೆ ಕಮ್ಮಿ ಆಗಲಿಲ್ಲ. ಇರ್ಬೋದು, ಮೆಜಾರಿಟಿ ಬಂದಿಲ್ಲದೆ ಇರ್ಬೋದು, ಇಲ್ಲ ಅಂತ ಅಲ್ಲ, ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ವಿ. ಹೌದಪ್ಪ ಪ್ರಿಯಾಂಕಾ ಖರ್ಗೆ ಅಲಿಯಾಸ್ ಚಿಕ್ಕ ಖರ್ಗೆ, ನೀವು ದೇಶದಲ್ಲಿ ಬರೀ 3 ಕಡೆ ಲಂಗೋಟಿ ಅಳ್ಳಾಡಿಸ್ದಂಗೆ ಅಳ್ಳಾಡಿಸ್ತಿದ್ದೀರಾ. ಆದರೂ ನಿಮ್ಮ ಅಸ್ತಿತ್ವದ ಬಗ್ಗೆ ನಿಮ್ಗೆ ಯೋಚನೆ ಇಲ್ಲ. ನಮ್ಮ NDA JDS BJP ಅಸ್ತಿತ್ವದ ಬಗ್ಗೆ ನಿಮಗೆ ಯೋಚನೆ ರೀ. ಪ್ರಿಯಾಂಕಾ ಖರ್ಗೆ, ನಿಮಗೆ ಸ್ವಲ್ಪನಾದ್ರೂ ಪ್ರಿಯಾಂಕಾ ಖರ್ಗೆ ಅವರೇ ಅಲಿಯಾಸ್ ಚಿಕ್ಕ ಖರ್ಗೆ ಅವರೇ ಮಿನಿಮಮ್ ಸೆನ್ಸ್ ಇದ್ದರೆ ಅದು ಆ್ಯಸ್ ಯೂಶ್ವಲ್ ಕಾನೂನು ಪ್ರೋಸೆಸ್ಸು, ಆಯಿತಾ? ಹಂಗೆ ಅಂದ್ಬಿಟ್ಟು ಈಗ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ 14 ಸೈಟು ED ಅವ್ರಿಗೆ ಈಗ ಕೋರ್ಟ್ ಆರ್ಡ್ರ್ ಕೊಟ್ಟಿದೆ. ಕೋರ್ಟ್ ಸರಿ ಇಲ್ಲ ಅಂತನ ನೀವು ತನಿಖೆ ಮುಂದುವರಿಸ್ಬೋದು ಅಂತ ಆರ್ಡ್ರ್ ಕೊಟ್ಟಿದ್ದಾರೆ. ನೀವು ನಿಮ್ಮ ಒಂದು ವೈಯಕ್ತಿಕ, ಹೌದು ಇಲ್ಲ ಅಂತ ನಾನು ಹೇಳಲ್ಲ, ಎಲ್ಲವೂ ಪಾರದರ್ಶಕವಾಗಿ ನಮ್ಮ ಇದರಲ್ಲಿ ಅದೇನು ಬರೀ ರಾಬರ್ಟ್ ವಾದ್ರಾ ಮೇಲೆ ಹೋಗೋದು, ಇವ್ರ ಮೇಲೆ ಹೋಗೋದು, BJP ಅವ್ರ ಮೇಲೂ ಹೋಗಿದ್ದಾರೆ. ನಿಮ್ಗೆ ಏನಾದ್ರೂ ಮಿನಿಮಮ್ ಸೆನ್ಸು, ನೈತಿಕತೆ ಅನ್ನೋದೇನಾದ್ರು ಇದ್ದರೆ ನೀವು ಆ ಲಿಸ್ಟ್ನ ತೆಗೆದುಬಿಟ್ಟು ನೋಡಿ. ಜನಗಳಿಗೆ ದಾರಿ ತಪ್ಪಿಸ್ಬೇಡಿ. ನೀವು ಆಲ್ರೆಡಿ ಯು ಆರ್ ಬಿಕಮ್ ಇಂಡಿಯಾದ ಪಪ್ಪು ರಾಹುಲ್, ಕರ್ನಾಟಕದ ಪಪ್ಪು ನೀವು ಮತ್ತು ಸಂತೋಷ್ ಲಾಡ್ರು, ಸರಿನಾ? ದಯವಿಟ್ಟು ಜನಗಳಿಗೆ ಬೇರೆ ರೀತಿ ಮೆಸೇಜ್ ಹೋಗಂಗೆ ಮಾತಾಡಬೇಡಿ. ಆಮೇಲೆ ಜನಗಳು ಕೂಡ ಏನು ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಳ್ಳೋ ಅಷ್ಟು ಮೂರ್ಖರು ಇಲ್ಲ ಇವತ್ತು, ಆಯಿತಾ? ಆದರೆ ನೀವು ಮಂತ್ರಿ ಇದ್ದೀರ್ರಿ ಚಿಕ್ಕ ಖರ್ಗೆ ಅಂತ ಶ್ರೀನಿವಾಸ್ ಪ್ರಸಾದ್ ಕಾಲ್ದೊಳಗೂ ಸಮ ಇಲ್ಲದೆ ಇರೋರನ್ನ ತೆಗೆದು ನಿನಗೆ ಕೊಟ್ಟವ್ರೆ, ಆಯಿತಾ? ನಿನಗೇನಾದರೂ ಮಿನಿಮಮ್ ನೈತಿಕತೆ, ಮಿನಿಮಮ್ ಸೆನ್ಸು, ಮಿನಿಮಮ್ ಆಗಿ ನೀನು ಇದನ್ನು ಮಾಡಬೇಕು ಅಂತ ಅಂದರೆ ದಯವಿಟ್ಟು ಇಂಥ ಬುರುಡೆಗಳನ್ನೆಲ್ಲ ಬಿಟ್ಟು ನೀವು ರಾಜಕಾರಣ ಮಾಡಿ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ.